ನಾಯಿ ಎಲುಬು ಕಡಿತಿರ್ತದ, ನಾಯಿ ಎಲುಬು ಕಡಿತಿರ್ತದ. ಆ ಎಲುಬನ್ನು ಕಡಿಯುವಾಗ ನಾಯಿಯ ಒಸಡಿಗೆ ಚುಚ್ಚಿ ಆ ಒಸಡಿನ ಮೂಲಕ ರಕ್ತಸ್ರಾವ ಆಗ್ತದೆ. ಯಾರಿಗೆ? ನಾಯಿಗೆ ರಕ್ತಸ್ರಾವ ಆಗ್ತಿರ್ತದ. ಆ ಎಲುಬನ್ನು ಕಡಿದಾಗ ರಕ್ತಸ್ರಾವ ಆದಾಗ ಒಸಡಿನ ಮೂಲಕ ಹರಿದು ಬಂದ ರಕ್ತ ನಾಲಿಗೆ ಮೇಲೆ ಬೀಳ್ತದೆ. ಆ ನಾಲಿಗೆ ಮೇಲೆ ಬಿದ್ದಿರುವಂಥ ರಕ್ತವನ್ನು ಸವಿಯುವಂಥ ಆ ನಾಯಿ ಏನು ತಿಳ್ಕೊತದ ಅಂದ್ರೆ, ಈ ಎಲುಬಿನೊಳಗಿಂದ ನನಗೆ ಈ ರಕ್ತ ಸಿಗಾಕತ್ತೈತಿ ಅಂತ ತಿಳ್ಕೊತ. ಅದು ಬರಾಕತ್ತಿದ್ದು ಎಲ್ಲಿಂದ? ತಂದೆಯದು. ಹಡಕೆಗೆ ನೆಚ್ಚಿದ ಸೊಣಗ ಅಮೃತದ ಸವಿಯಬಲ್ಲುದೇ? ಶರಣರು ಪ್ರಶ್ನೆ ಮಾಡ್ತಾರೆ. ತನ್ನ ದೇಹದ ರಕ್ತ ಎಲುಬು ಕಡಿಯೋದ್ರಿಂದ ಬರೋಣದ್ರಿಂದ ಅದು ಏನು ತಿಳ್ಕೊಂಡದ ಅಂದ್ರೆ, ಈ ಎಲುಬಿನಾಗಿಂದ ನನಗೆ ಸಿಗಾಕತ್ತೈತಿ ಅಂತ ತಿಳ್ಕೊಂಡತ್ತ. ಯಾವುದೋ ನಾಯಿ. ಮನುಷ್ಯನ ಪರಿಸ್ಥಿತಿಯೂ ಇದಕ್ಕಿಂತ ಭಿನ್ನ ಇಲ್ಲ. ಸುಖ ತಂದು ಆ ವಿಷಯಗಳನ್ನು ಅನುಭವಿಸುವಾಗ ತನ್ನ ಸುಖನೇ ತನಗೆ ಪ್ರಕಟ ಆಗೋಣದರಿಂದ ನಮ್ಮ ಮನಸ್ಸು ಏನಂತ ಭಾವಿಸ್ಕೊಳ್ತದ ಅಂತ ಕೇಳಿದ್ರೆ, ಈ ವಿಷಯಗಳಿಂದಲೇ ನನಗೆ ಸುಖ ಸಿಗ್ತದ ಅಂತ ತಿಳಿದುಕೊಂಡು ಭ್ರಮೆಯನ್ನು ಅನುಭವಿಸ್ತದೆ. ಆದರೆ ವಸ್ತುತಃ ಇರೋದು ಎದರದಂದ್ರೆ ಅದು ನಮ್ಮದೇ ಸುಖ. ನಾಯಿ ಹೆಂಗೆ ಭ್ರಮೆಯಲ್ಲಿ ಎಲುಬು ಕಡಿತಾ ಇರ್ತದನೋ ಹಂಗೆ ಮನುಷ್ಯ ಈ ಭ್ರಮೆಯಲ್ಲೇನೆ ವಿಷಯಗಳನ್ನು ಅನುಭವಿಸಬೇಕು ಅನ್ನುವಂಥ ನಿರಂತರ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದು ವಿಷಯದ್ದಲ್ಲ, ಅದು ನಮ್ಮ ಆತ್ಮದ ಸುಖ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಬೇಕು.